ಪದಪಯಣ ಗಾನ ಸಿಂಚನ. ಚಂದನ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ನಮ್ಮ ತೀರ್ಪುಗಾರರು ನಮ್ಮ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಮೊದಲನೇದಾಗಿ ಕಡಬಗೆರೆ ಮುನಿರಾಜು ಸರ್, ಜೋರಾದ ಚಪ್ಪಾಳೆ ಬರಲಿ. ವೆಲ್ಕಮ್, ಸ್ವಾಗತ ಸುಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಉಡುಪ ಮ್ಯಾಮ್, ಜೋರಾದ ಚಪ್ಪಾಳೆ ಬರಲಿ. ಕಗ್ಗಲ್ಲ ಕಣಿವೆಯಲ್ಲಿ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸ್ವೀಟ್ 16 ಶಿವಣ್ಣಗೌಡ ಪಾಟೀಲ್ರು. ಕಗ್ಗಲ್ಲ ಕಣಿವೇಲಿ ಬರೆ ಬರುವಾಗ, ಕಗ್ಗಲ್ಲ ಕಣಿವೇಲಿ ಈ ಬರೆ ಬರುವಾಗ, ಮುಟ್ಟಿದರೇನಾಗೋದೇ ಮುಟ್ಟಿದರೇನಾಗೋದೇ, ಎಲೆ ನಾರಿ ಮುತ್ತಾಡಿದರೇನಾಗೋದೇ, ಎಲೆ ನಾರಿ ಮುತ್ತಾಡಿದರೇನಾಗೋದೇ. ಕಗ್ಗಲ್ಲ ಕಣಿವೇಲಿ ಈ ಬರೆ ಬರುವಾಗ, ಕಗ್ಗಲ್ಲ ಕಣಿವೇಲಿ ಬರುವಾಗ ಈ ಬರೆ ಮುಟ್ಟಿದರೇನಾಗುವುದೇ, ಎಲೆ ನಾರಿ ಎಲೆ ನಾರಿ ಮುತ್ತಾಡಿದರೇನಾಗುವುದು. ಅತ್ತೆಯ ಮಗಳೆಂದು ಅತ್ತೆಯ ಮಗಳೆಂದು ಹತ್ತಿರಕ್ಕೆ ಕರೆದರೆ, ಅತ್ತೆಯ ಮಗಳೆಂದು ಹತ್ತಿರಕ್ಕೆ ಕರೆದರೆ, ಮೆತ್ತಗೆ ನೀ ಜಾರೋದೆ ಮೆತ್ತಗೆ ನೀ ಜಾರೋದೆ, ಎಲೆ ನಾರಿ ಮಾತಾಡ್ದೆ ನೀ ಹೋಗುದಿ, ಎಲೆ ನಾರಿ ಮಾತಾಡ್ದೆ ನೀ ಹೋಗುದೇ. ಕಗ್ಗಲ್ಲ ಕಣಿವೇಲಿ ಈ ಬರೆ ಬರುವಾಗ, ಕಗ್ಗಲ್ಲ ಕಣಿವೇಲಿ ಈ ಬರೆ ಬರುವಾಗ, ಮುಟ್ಟದೆ ಏನಾಗುವುದು, ಎಲೆ ನಾರಿ ಮುತ್ತಾಡಿದರೇನಾಗುವುದಿ, ಎಲೆ ನಾರಿ ಎಲೆ ನಾರಿ ಮುತ್ತಾಡಿದರೇನಾಗುವುದಿ. ವಾರಿಗೆ ಹುಡಿಗೆಂದು ನೀರಿಗೆ ಕರೆದರೆ, ವಾರಿಗೆ ಹುಡಿಗೆಂದು ನೀರಿಗೆ ಕರೆದರೆ, ವಾರಿಗೆ ಹುಡಿಗೆಂದು ನೀರಿಗೆ ಕರೆದರೆ, ಮೋರೆಯ ನೀತಿರುವುದೇ, ಎಲೆ ನಾರಿ ಮೋರೆಯ ನೀತಿರುಗೋದೆ, ಎಲೆ ನಾರಿ ಎಲೆ ನಾರಿ ಮಾತಾಡ್ದೆ ನೀ ಹೋಗೋದೆ, ಎಲೆ ನಾರಿ ಮಾತಾಡ್ದೆ ನೀ ಹೋಗೋದೆ.
ಕಗ್ಗಲ್ಲ ಕಣಿವೇಲಿ ಇಬ್ಬರೇ ಬರುವಾಗ ಕಗ್ಗಲ್ಲ ಕಣಿವೇಲಿ ಇಬ್ಬರೇ ಬರುವಾಗ ಮುಟ್ಟಿದರೇನಾಗುವುದು ಎಲೆ ನಾರಿ ಎಲೆ ನಾರಿ ಎಲೆ ನಾರಿ ಮುದ್ದಾಡಿದರೇನಾಗುವುದೇ ಮಾವನ ಮಗಳೆಂದು ಓ ನಾರಿ ಮಾವನ ಮಗಳೆಂದು ಮಾವನ ಮಗಳೆಂದು ಮಾತಾಡ್ಲು ಕರೆದಾರಿ ಮಾವನ ಮಗಳೆಂದು ಮಾತಾಡ ಕರೆದರಿ ಮಾತಾಡ್ದೆ ನೀ ಹೋಗೋದಿ ಮಾತಾಡ್ದೆ ನೀ ಹೋಗೋದಿ ಎಲೆ ನಾರಿ ಮಾತಾಡ್ದೆ ನೀ ಹೋಗೋದಿ ಎಲೆ ನಾರಿ ಎಲೆ ನಾರಿ ಎಲೆ ನಾರಿ ಎಲೆ ನಾರಿ ಮಾತಾಡ್ದೆ ನೀ ನೋಡೋದೇ ಕಗ್ಗಲ್ಲ ಕಣಿವೇಲಿ ಕಗ್ಗಲ್ಲ ಕಣಿವೇಲಿ ಇಬ್ಬರೇ ಬರುವಾಗ ಕಗ್ಗಲ್ಲ ಕಣಿವೇಲಿ ಇಬ್ಬರೇ ಬರುವಾಗ ಮುಟ್ಟಿದರೇನಾಗುವುದೇ ಮುಟ್ಟಿದರೇನಾಗುವುದೇ ಎಲೆ ನಾರಿ ಎಲೆ ನಾರಿ ಎಲೆ ನಾರಿ ಮುದ್ದಾಡಿದರೇನಾಗುವುದೇ 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 ಸ್ವೀಟ್ 16 ಪಾಟೀಲ್ ಸಾಹೇಬ್ರೆ, ಹೇಳಿ ಮೇಡಮ್. ವಾಟ್ ಅ ಚೇಂಜ್ ಓವರ್. ನಿಮ್ಗೆ ಅತ್ತೆ ಮಗಳಿದ್ದಾಳ? ಇದ್ರಾ? ಅತ್ತೆ ಮಗಳು ಇದ್ರು, ಅಕ್ಕನ ಮಗಳು ಇದ್ರು. ಹಾ ಹೇಳಿ. ಮುಂದೆ ಹೇಳಿ, ನಾವು ಕೇಳೋಣ ಎಲ್ಲರೂ. ನೀವು ಕೇಳಿ, ನಾವು ಹೇಳ್ತೀವಿ. ಹೇಳಿ ಮತ್ತೆ ಏನ್ ಸಮಾಚಾರ? ಹೇಳ್ಬೇಕು ಮೇಡಮ್ ಎಲ್ಲ. ಅತ್ತೆ ಮಗಳು ಕೋಪ ಮಾಡ್ಕೊಂಡಿದ್ರ ಯಾವಾಗಾದ್ರೂ? ಇಲ್ಲ, ಆ ಥರ ಏನಿಲ್ಲ. ಕೋಪ ಗೀಪ ಇಲ್ಲ, ನಮ್ಮಲ್ಲಿ ಬರೀ ಪ್ರೀತಿನೇ ಜಾಸ್ತಿ. ಎಲ್ಲಿದ್ದಾರೆ ಅತ್ತೆ ಮಗಳು? ಅತ್ತೆ ಮಗಳು ಊರಲ್ಲಿದ್ರು, ಊರಲ್ಲಿ ಅಕ್ಕನ ಮಗಳು ಇಲ್ಲೇ ಇದ್ದಾರೆ. ಅಕ್ಕನ ಮಗಳೇ ನಮ್ಮ ಅಲ್ಲಿ ಎಷ್ಟು ನಾಚ್ಕೊಂತ ಇದಾರೆ ನೋಡಿ ಅಕ್ಕನ ಮಗಳು. ಗ್ಯಾಲರಿಲಿ ಕೂತ್ಕೊಂಡು ಅಯ್ಯೋ ಅಯ್ಯೋ ಅಯ್ಯೋ. ಖುಷಿ ಆಯ್ತಾ? ಥ್ಯಾಂಕ್ ಯು. ಇದು ಅತ್ತೆ ಮಗಳಿಗೆ ಡೆಡಿಕೇಟ್ ಮಾಡ್ತಾ ಇದ್ರೆ ಅಕ್ಕನ ಮಗಳಿಗೆ ಡೆಡಿಕೇಟ್ ಮಾಡಿ. ಏ ಅತ್ತೆ ಮಗಳು ಬೇರೆ ಅಲ್ಲ, ಅಕ್ಕನ ಮಗಳು ಬೇರೆ ಅಲ್ಲ, ಎರಡು ಒಂದೇ ಅಲ್ವಾ? ಓ ಹಾಗೆ, ಗೊತ್ತಾಯ್ತು. ಓಕೆ, ಒಂದೇ ನಾಣ್ಯದ ಎರಡು ಮುಖಗಳು. ಒಂದೇ ನಾಣ್ಯದ ಎರಡು ಮುಖಗಳಂತೆ. ಸ್ವೀಟ್ 16 ಪಾಟೀಲ್ ರೇ, ಹೇಳಿ ಮೇಡಮ್. ನಾಟ್ ಬ್ಯಾಡ್ ಅಟ್ ಆಲ್. ಬನ್ನಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಮೇಡಮ್. ಅರ್ಚನಾ ಮ್ಯಾಮ್. ಓ ಭಯಂಕರ ರಸಿಕರಪ್ಪ ಪಾಟೀಲ್ರು. ನೋಡಿ ಅವರು ಆ ರಸಿಕತೆ ಅನ್ನೋದು ಮನುಷ್ಯನಲ್ಲಿ ಇರಬೇಕು. ಕಲೆಗೂ ಆ ರಸಿಕತೆ ಅನ್ನೋದು ಇರಲೇಬೇಕು. ಆವಾಗಲೇ ಮನುಷ್ಯನೂ ಖುಷಿಯಾಗಿರೋದಕ್ಕೆ ಸಾಧ್ಯ, ಮನುಷ್ಯನಲ್ಲಿರುವ ಕಲಾವಿದನೂ ಖುಷಿಯಾಗಿರೋದಕ್ಕೆ ಸಾಧ್ಯ. ಪಾಟೀಲ್ರೇ ಹೇಳಿ ಮೇಡಮ್. ಇವತ್ತು ಇನ್ಸ್ಪಿರೇಷನ್ ಎದುರುಗಡೆನೆ ಕೂತ್ಬಿಟ್ಟಿದೆ. ಇಲ್ಲ ಮೇಡಮ್, ಆಕ್ಚುಲಿ ಇವತ್ತು ಬೇರೆ ಸಾಂಗ್ ಇತ್ತು, ಬಟ್ ನನ್ನ ಆಯ್ಕೆ ಸಿಕ್ಲಿಲ್ಲ ಇವತ್ತು. ಸೊ ಹೀಗಾಗಿ ಇದೇ ಒಂದು ಇದರಲ್ಲಿ ಸರಿಯಾದ ಆಯ್ಕೆನೇ ಸಿಕ್ಕಿದೆ. ಹೌದಾ? ನೋಡಿ ಎದುರುಗಡೆ ಇನ್ಸ್ಪಿರೇಷನ್ ಕೂರಿಸ್ಕೊಂಡು ಮಾತ್ರ ಅಲ್ಲೆಲ್ಲೋ ನೋಡ್ಕೊಂಡು ಹಾಡ್ತಿದ್ರು. ನಿಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿತ್ತು, ಬಟ್ ಪಾಟೀಲ್ರೆ ಇಡೀ ಹಾಡು ಶ್ರುತಿ ಸೇರ್ಲಿಲ್ಲ ಪಾಟೀಲ್ರೆ. ಹೌದು.
ಫಸ್ಟ್ ಪಲ್ಲವಿ ಮಾತ್ರ ಸೇರ್ತು, ಆಮೇಲೆ ಹೋಗ್ತಾ 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 ಜಾಸ್ತಿ ಆಗ್ತಾ ಇತ್ತು ಶ್ರುತಿ ನಿಮ್ದು. ಎಲೆ ನಾರಿ ಮುದ್ದಾಡಿದ ತೇನಾಗುವುದೇ. ಆಮೇಲೆ ತಾಳನೂ ಅಷ್ಟೇ, ಆ ಪದಗಳನ್ನು ಹೇಗೋ ಮಾಡಿ ತಾಳಕ್ಕೆ ಹೆಂಗೋ ನೀವೇ ಕೂರಿಸ್ಕೋತಿದ್ರಿ. ಅದು ಒರಿಜಿನಲ್ ಇದ್ದಂಗೆ ಆ ಪದ ಜೋಡಣೆ ಬರಲಿಲ್ಲ ಅಂತ ನನಗನ್ನಿಸ್ತು. ಸರಿ ಮೇಡಮ್, ಆಯ್ತಾ? ಓಕೆ ಮೇಡಮ್. ಬಟ್ ನಿಮ್ಮ ಜೀವನೋತ್ಸಾಹಕ್ಕೆ ಒಂದು ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಗಾಡ್ ಬ್ಲೆಸ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರ್ ಪಾಟೀಲ್ರೇ, ಹೇಳಿ ಸರ್. ಒಳ್ಳೆ ಜನಪದ ಪ್ರೇಮ ಗೀತೆನೇ ಹಾಡಿದ್ರಿ. ಹ್ಞೂ ಸರ್. ಆದರೆ ಇದು ಕೈವಾರ ನಾರಾಯಣ ತಾತದ್ದು ಭಜನೆ ಮಾಡ್ತಾರೆ, ಸ್ಲೋ ಆಗಿ ಒಂದೇ ರಾಗದಲ್ಲಿ ಹೋಗುತ್ತೆ, ಸರಾಗವಾಗಿ ಹರ್ಕೊಂಡು. ಬಟ್ ಫಾಸ್ಟ್ ಇರಬೇಕಲ್ಲ ಪ್ರೇಮ ಗೀತೆ ಅಂದರೆ. ಹೌದು ಸರ್. ಹಾಗಾಗಿ ಸರಾಗವಾಗಿ ನಿಧಾನವಾಗಿ ಹರ್ಕೊಂಡು ಹೋಯ್ತು ನಿಮ್ಮ ಪ್ರೇಮ. ಸರ್, ಅವ್ರ ವಯಸ್ಸಿಗೆ ತಕ್ಕ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲ ಸರ್, ಆ್ಯಕ್ಚುಲಿ ನಿನ್ನೆ 2 ಟ್ಯೂನ್ ಕೇಳಿದ್ದೆ. ಮುನಿರಾಜ್ ಸರ್ದು ಒಂದು ಟ್ಯೂನು, ಬಾನಂದೂರ್ ಕೆಂಪಯ್ಯ ಸರ್ದು ಒಂದು ಟ್ಯೂನ್, 2 ಟ್ಯೂನು ಕೇಳಿದ್ದೆ. ಬಟ್ ನನಗೆ ಸಮಯ ಕಡಿಮೆ ಇರೋದ್ರಿಂದ ಅದನ್ನು ಇದು ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹೀಗಾಗಿ ಚೆನ್ನಾಗಿ ಆಡಿದ್ರಿ, ಒಳ್ಳೆ ಪ್ರೆಸೆಂಟೇಷನ್ ಇತ್ತು. ಇರಲಿ, ದೇವರು ಒಳ್ಳೇದು ಮಾಡಲಿ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು. ಮುನಿರಾಜು ಸರ್ ಅವ್ರು 25ರಲ್ಲಿದ್ದಾಗ ಹೆಂಗ ಆಡ್ತಿದ್ರು ಅಂತ ಹೇಳ. ಕಗ್ಗಲ್ಲ ಕಣಿವೆಯಲ್ಲಿ ಇಬ್ಬರೇ ಹೋಗುವಾಗ ಮುಟ್ಟಿದಾರೇನಾಯ್ತು ಎಲೆನಾರಿ, ಮುಟ್ಟಿದಾರೇನಾಯ್ತು ಎಲೆನಾರಿ, ನಿನ್ನೀಗ ಮುದ್ದಾಡಿದರೇನಾಯ್ತು ಎಲೆನಾರಿ, ಮುದ್ದಾಡಿದರೇನಾಯ್ತು ಎಲೆನಾರಿ. ಈಗ 60 ಕಗ್ಗಲ್ ಅವ್ರು ನಾಚ್ಕೋತಾರ. 90 ಆದ್ಮೇಲೆ ಹೆಂಗ ಆಡ್ಬೋದು? ಕಗ್ಗಲ್ಲ ಕಣಿವೆಯಲ್ಲಿ ಇಬ್ಬರೇ ಹೋಗುವಾಗ ಅಲ್ವಾ? ಅವಾಗ ಕಗ್ಗಲ್ಲ ಕಣಿವೆಗೆ ಇಬ್ಬರು ಹೋಗೋ ಧೈರ್ಯನೇ ಮಾಡಲ್ಲ. ಪಾಪ ಅವ ಕಾಣಿಸ್ಬೇಕಾಯ್ತಲ್ಲ. ನೋಡಿ, ಇದೆಲ್ಲ ಚೆನ್ನಾಗಿದೆ. ಆಕೆ ಜಾಣ ಉತ್ತರ ಕೊಡ್ತಾಳೆ. ನೀವು ಮುಂದಿನ ಸಾಲನ್ನ ಹೇಳಬೇಕಿತ್ತು. ಏನು ಜಾಣ ಉತ್ತರ ಕೊಡ್ತಾಳೆ ಗೊತ್ತಾ? ಮಾವ, ಅತ್ತೆ ಮಾವನ್ ಕರ್ಕೊಂಡು ಬಾ, ಮದುವೆ ಶಾಸ್ತ್ರ ಆಗಲಿ, ಬಾಕಿದೆಲ್ಲ ಆಮೇಲೆ ಅಂತಾಳೆ. ಅದು ನಮ್ಮ ಹೆಣ್ಣುಮಕ್ಕಳ ಜಾಣತನ, ಜನಪದದ ಜಾಣತನ. ಅದಕ್ಕೆ ಕೊಡ್ರಿ ಚಪ್ಪಾಳೆ. ಓಕೆ ಸರ್. ಅಲ್ವಾ? ಆ ಸದರ ಇದ್ರೂ ಕೂಡ, ಮಾವನ ಮಗ ಅತ್ತೆ ಮಗ ಅನ್ನೋ ಸದರ ಇದ್ರೂ ಕೂಡ ಆ ಸದರವನ್ನು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಳ್ತಿರಲ್ಲ ನಮ್ಮ ಜನಪದರ ಹೆಣ್ಮಕ್ಳು. ಅದಕ್ಕೆ ಉದಾಹರಣೆ ಈ ಹಾಡು. ಪಾಟೀಲ್ರೆ, ಆಮೇಲೆ ಇನ್ನೊಂದೇನು ಗೊತ್ತಾ? ಅತ್ತೆ ಮಗಳು ಅಂದಾಗ ಒಂದು ಶ್ರುತಿ ಇತ್ತು, ಮಾವ ಅಂದಾಗ ಒಂಚೂರು ಜಾಸ್ತಿ ಆಯ್ತು ಶ್ರುತಿ. ಮಾವನ ಮೇಲೇನೋ ಕ್ವಾಪ ಗೀಪ ಇದ್ದ. ಏನಿಲ್ಲ ಸರ್, ಏನಿಲ್ಲ. ಇರಲಿ, ಆಯ್ತು, ಹೋಗ್ಲಿ. ಚೆನ್ನಾಗಿ ಹಾಡಿ, ಇನ್ನಷ್ಟು ಒಳ್ಳೆ ಪ್ರಯತ್ನ ಮಾಡಿದ್ರೆ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ಬೋದು. ಸರ್, ಥ್ಯಾಂಕ್ ಯು ಸರ್. ಸ್ವೀಟ್ 16 ಪಾಟೀಲ್ರೆ, ಹೇಳಿ ಮೇಡಮ್. ನಿಮ್ಮ ಅಕ್ಕನ ಮಗಳನ್ನ ಪ್ರೀತಿಯಿಂದ ಏನಂತ ಕರೀತೀರಾ? ಒಂದ್ಸರಿ ಕರೆದ್ಬಿಡಿ, ಪಾಪ ಅವ್ರು ನಾಚ್ಕೋತಾ ಇದಾರೆ. ಹೆಸರು ನಿರ್ಮಲಾ ಅಂತ. ನಾನು ಪ್ರೀತಿಯಿಂದ ನಿರ್ಮು 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 ಅಂತ ಕರೀತೀನಿ. ನಿರ್ಮು, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಿರ್ಮು, ಥ್ಯಾಂಕ್ ಯು ಸೋ ಮಚ್ ಪಾಟೀಲ್ರೆ. ಥ್ಯಾಂಕ್ ಯು ಮೇಡಮ್. ಓಕೆ, ಮುಂದೆ ಬರ್ತಿರುವಂತಹ ಸ್ಪರ್ಧಿ ಗೂಳಿ ಥರ ನುಗ್ಗಿ ಬೆಸ್ಟ್ ಪರ್ಫಾರ್ಮರ್ ಟೈಟಲ್ ತಗೊಂಡು ಈಗ ಮತ್ತೊಂದು ಸಾರಿ ಬಂದು ಪರ್ಫಾರ್ಮ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಮೂಕನಾಗಬೇಕು ಜಗದೊಳು ಈ ಹಾಡನ್ನ ತಗೊಂಡು ಬರ್ತಾ ಇದ್ದಾರೆ. ವೈಷ್ಣವಿ ಗೂಳಿ ಆನ್ ಸ್ಟೇಜ್ ಪ್ಲೀಸ್. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕಬುದ್ಧಿ ಕಡೆ ಗಾಹಿಸಲಾರದೆ, ಕಾಕಬುದ್ಧಿ ಕಡೆ ಗಾಹಿಸಲಾರದೆ, ಲೋಕದ ಗೊಡವಿ ನಿನಗ್ಯಾಕಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕಬುದ್ಧಿ ಕಡೆ ಗಾಹಿಸಲಾರದೆ, ಕಾಕಬುದ್ಧಿ ಕಡೆ ಗಾಹಿಸಲಾರದೆ, ಲೋಕದ ಗೊಡವಿ ನಿನಗ್ಯಾಕಬೇಕು, ಮೂಕನಾಗಬೇಕು
ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮಾತು ಕಲಿಯಬೇಕು ಮಾತಿನ ಮರ್ಮ ತಿಳಿಯಬೇಕು ಮಾತು ಕಲಿಯಬೇಕು ಮಾತಿನ ಮರ್ಮ ತಿಳಿಯಬೇಕು ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ಕೋತಿ ಹಾಂಗ ಬೆನ್ನತ್ತಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಆಸೆಯ ನಳಿಬೇಕು ಮನಸ್ಸಿನ ಹೇಸಿಕಿ ತೊಳಿಬೇಕು ಆಸೆಯ ನಳಿಬೇಕು ಮನಸ್ಸಿನ ಹೇಸಿಕಿ ತೊಳಿಬೇಕು ಆಸೆಯ ನಳಿದು ಹೇಸಿಕಿ ತೊಳೆದು ಆಸೆಯ ನಳಿದು ಹೇಸಿಕ್ಕಿ ತೊಳೆದು ಈಶ ಮಹಾಂತನ ಪಾದ ಹಿಡಿಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಾಕಬುದ್ಧಿ ಕಡೆ ಘಾಹಿಸಲಾರದೆ ಕಾಕಬುದ್ಧಿ ಕಡೆ ಘಾಹಿಸಲಾರದೆ ಲೋಕದ ಗೊಡವಿ ನಿನಗ್ಯಾಕಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ವೈಷ್ಣವಿ ಗೂಳಿ ಸೂಪರ್. ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಅರ್ಚನಾ ಮ್ಯಾಮ್ನ ಕೇಳೋಣ. ಅರ್ಚನಾ ಮ್ಯಾಮ್. ವೈಷ್ಣವಿ, ಎಸ್ ಮ್ಯಾಮ್. ತುಂಬ ಕಷ್ಟಕರವಾದ ಗಾಯಕಿ ಶೈಲಿ ಇರುವಂಥ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ಯಾ ನೀನು. ಹಂದಿಗ್ನೂರವ್ರದ್ದ ಇದು ಸಂಗೀತ? ಗಜಲ್ ಶೈಲಿ ಬಂದ ತಕ್ಷಣ ಅಂದ್ಕೊಂಡೆ. ಸೊ ಗಜಲ್ ಶೈಲಿಯಲ್ಲಿ ಭಾವಗೀತೆ ಆಗಿರ್ಬೋದು, ಜನಪದ ಆಗಿರ್ಬೋದು, ಅದನ್ನೆಲ್ಲ ಕಂಪೋಸ್ ಮಾಡೋರು ಹೆಚ್ಚಾಗಿ ಅವರು ಹಂದಿಗ್ನೂರು ಸರ್ ಅವರೇ. ಆ ಎಲ್ಲ ಸಂಗತಿಗಳನ್ನು ಅದ್ಭುತವಾಗಿ ಹಾಡ್ದು, ಬಟ್ ಶ್ರುತಿಯಲ್ಲಿ ಕೂರಲಿಲ್ಲ ಯಾವ ಸಂಗತಿನೂ. ಆ ಸಂಗತಿಗಳೆಲ್ಲ ಬಂತು, ಶ್ರುತಿಯಲ್ಲಿ ಬರಲಿಲ್ಲ. ತನನನ ತನನನ ಎವ್ರಿ ಟೈಮ್ ಅಲ್ಲಿ ಯಾವ ಸ್ವರಗಳು ಶ್ರುತಿಯಲ್ಲಿ ಕೂರಲಿಲ್ಲ. ಪಲ್ಲವಿಯಲ್ಲಿ ಹಾಡಿದಾಗಲೂ ಅಷ್ಟೇ, ಚರಣದಲ್ಲಿ ಹಾಡಿದಾಗಲೂ ಅಷ್ಟೇ. ಒಮ್ಮೆ ಏನಾಗುತ್ತೆ ಗೊತ್ತಮ್ಮ, ನಿಂಗೊಂದು ಕಿವಿ ಮಾತು ಹೇಳ್ತೀನಿ. ಹಲವು ಬಾರಿ ಸಿಂಪಲ್ ಆಗಿರುವಂಥ ಹಾಡನ್ನು ಆರಿಸ್ಕೊಂಡು ಗೆದ್ದುಬಿಡ್ತಾರೆ ಜನ. ಅದೇ ಅತ್ಯಂತ ಯೋಗ್ಯತೆ ಇದ್ದವರು ತುಂಬ ಕಾಂಪ್ಲಿಕೇಟೆಡ್ ಆಗಿರೋಂಥ ಹಾಡನ್ನು ಆರಿಸ್ಕೊಂಡು ಎಡು ಬಿಡ್ತಾರೆ. ಇವತ್ತು ಸ್ವಲ್ಪ ನೀನು ಎಡುವುದಿ. ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ಕೋತಿ ಹಾಂಗ ಬೆನ್ನತ್ತಿರಬೇಕು. ಅದ್ಭುತವಾದ ಹಾಡು,
ಬಟ್ ನೀನು ಇನ್ನೂ ಒಂಚೂರು ಕಾನ್ಫಿಡೆನ್ಸಲ್ಲಿ ಆ ಎಲ್ಲ ಸಂಗತಿಗಳನ್ನು ಅದರದರ ಸ್ವರಸ್ಥಾನದಲ್ಲಿ ಕೂರಿಸಿ ಹಾಡಿದಿದ್ರೆ ಎದ್ದು ನಿಂತು ಚಪ್ಪಾಳೆ ಹೊಡೆದು ಬಿಡ್ತಾ ಇದ್ದೆ ನಾನು. ಬಟ್ ಚೆನ್ನಾಗಿ ಹಾಡಿದಳು. ಆ ಎಲ್ಲ ಕ್ಷೇತ್ರದಲ್ಲಿ ಇನ್ನೊಂದು ಸ್ವಲ್ಪ ಗಮನ ಕೊಡು. ಇದಕ್ಕೆ ಕೀ ಏನು ಅಂತಂದರೆ, ಈ ಸಂಗತಿಗಳನ್ನು ನೀನು ಸ್ಲೋ ಟೆಂಪೋಲಿ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಬರುತ್ತೆ ಫಾಸ್ಟಾಗಿ. ಸ್ಲೋ ಆಗಿ ಮಾಡ್ಕೋತಾ ಫಾಸ್ಟಾಗಿ ಬರುತ್ತೆ. ಆಯಿತಾ? ಒಳ್ಳೆಯದು. ಥ್ಯಾಂಕ್ ಯು ಮ್ಯಾಮ್, ವೆರಿ ವೆಲ್ ಸರ್. ಇನ್ನೊಬ್ಬರ ವಿಚಾರಕ್ಕೆ ಮೂಗು ತೂರಿಸ್ಬೇಡ, ಆ ಲೋಕದ ಗೊಡವೆ ನಿನಗೆ ಬೇಡ. ಅದರಲ್ಲಿ ನಾವು ಮೂಗು ತೂರಿಸಿದಾಗ ಎಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಒಂದು ಸಂದೇಶನ ಮಡಿವಾಳಪ್ಪನವ್ರದ್ದು ಭಾಳ ಅತ್ಯುತ್ತಮವಾದ ಒಂದು ಗೀತೆಯಮ್ಮ ಇದು. ಚೆನ್ನಾಗಿ ಆಡಿದ್ರಿ, ನಮಗೆ ತುಂಬ ಇಷ್ಟ ಆಯಿತು. ಆದರೆ ಸೂಕ್ಷ್ಮತೆಗಳನ್ನು ಮೇಡಮ್ ಕಂಡುಹಿಡಿದಿದ್ದಾರೆ, ಅದನ್ನೆಲ್ಲ ನೀವು ತಿದ್ಕೊಳ್ತೀರ. ಅದ್ರ ಬಗ್ಗೆ ಏನೂ ಅನುಮಾನ ಇಲ್ಲ. ನೀವು ಭಾಳ ಚೆನ್ನಾಗಿ ಅದನ್ನು ಗ್ರಹಿಸ್ತಾ ಇದ್ದೀರಿ. ನೀವು ಹೇಳಿದ ತಕ್ಷಣ ನೆಕ್ಸ್ಟ್ ಇದಕ್ಕೆ ನೀವು ರೆಡಿ ಆಗ್ತೀರ ಅನ್ನೋ ನಂಬಿಕೆ ನಮಗೆಲ್ಲ ಇದೆ. ಒಳ್ಳೆಯದಾಗಿ. ರಾಜು ಸರ್, ಕಡ್ಕೋಳು ಮಡಿವಾಳಪ್ಪನವರ ತತ್ವಪದದ ಇದು ಸಾಹಿತ್ಯ ರವಿ ಅಂದಿಗ್ನೂರವರು ಕಂಪೋಸ್ ಮಾಡಿರೋದು. ಅವ್ರು ಕಂಪೋಸ್ ಮಾಡಿದ್ಮೇಲೆ ಅದನ್ನು ನಾವು ನ್ಯಾಯ ಒದಗಿಸ್ಲೇಬೇಕು. ಇಲ್ಲ ಅಂದರೆ ತತ್ವಪದಗಳನ್ನು ನಮ್ಮ ಸ್ಟೈಲಲ್ಲಿ ಹಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಅಷ್ಟೇ, ಬೇರೆ ಏನಿಲ್ಲ. ಹೌದಲ್ಲ? ಯಾರು ಕಂಪೋಸ್ ಮಾಡಿರ್ತಾರೆ ಅವ್ರಿಗೆ ಅದನ್ನು ನ್ಯಾಯ ಕೊಡಲೇಬೇಕಾಗತ್ತೆ. ಇಲ್ಲಾಂದರೆ ಅದು ಅವರು ಅದ್ಭುತವಾಗಿ ಕಂಪೋಸ್ ಮಾಡಿಬಿಟ್ಟಿರ್ತಾರೆ, ಅದನ್ನು ಮಾಡ್ಕೊಳ್ಬೇಕು. ಅದಿರಲಿ. ಲೋಕದ ಗೊಡವಿ ನಿನಗೆ ಯಾಕೆ ಬೇಕು ಅಂದರೆ ಒಂದು ಜನಪದದ ಒಂದು ಸಣ್ಣ ಕಥೆ ಇದೆ, ಕೇಳಿಬಿಡಿ. ಒಂದು ಕೊಂಬೆ ಮೇಲೆ ಒಂದು ಕೋತಿ ಕುಳಿತಿರುತ್ತೆ, ಪಕ್ಕದಲ್ಲಿ ಒಂದು ಗುಬ್ಬಚ್ಚಿ ಕೂತಿರುತ್ತೆ. ಗುಬ್ಬಚ್ಚಿ ಗೂಡು ಕಟ್ಕೊಂಡಿರುತ್ತೆ, ಕೋತಿ ಗೂಡು ಕಟ್ಕೊಳ್ಳಲ್ಲ. ಮಳೆ ಹುಯ್ತಾ ಇರುತ್ತೆ, ಗುಬ್ಬಚ್ಚಿ ಹೇಳುತ್ತೆ, ಕೋತಿ ಅಣ್ಣ ಯಾಕೆ ಮಳೆಯಲ್ಲಿ ನೆನಿತ್ಯ? ದೇವ್ರು ನೋಡು ನನ್ನ ಕೈ ಕೊಟ್ಟಿಲ್ಲ, ಬರೀ ಕಾಲು ಕುಕ್ಕಷ್ಟೇ ಇದೆ, ಹೋಗಿ ಗೂಡು ಕಟ್ಕೊಂಡಿಲ್ವಾ? ನೀನು ಒಂದು ಗೂಡು ಕಟ್ಕೊಳ್ಳೋದು ತಾನೆ ಅಂತ ಹೇಳುತ್ತೆ. ಕೋತಿ ಏನು ಮಾಡುತ್ತೆ ಗೊತ್ತಾ? ಏಯ್ ಸುಮ್ಮನೆ ಕೂತ್ಕೋ ಅಂತು. ಮಳೆ ಜಾಸ್ತಿ ಆಯಿತು, ಮತ್ತೆ ಹೇಳ್ತು ಪಾಪ ಸಂಕಟದಿಂದ. ಈ ಕೋತಿ ಬುದ್ಧಿ ಗೊತ್ತಲ್ಲ, ಗರ್ರಂತು. ಮತ್ತೆ ಜೋರು ಮಳೆ ಆಯಿತು, ಮತ್ತೆ ಗುಬ್ಬಚ್ಚಿ ಹೇಳಿದ ತಕ್ಷಣ ಕೋತಿ ಗರ್ರ ಅಂತ ಗೋಪ ಮಾಡ್ಕೊಂಡು ಏಯ್ ನನಗೆ ಬುದ್ಧಿ ಹೇಳ್ತೀಯ ಅಂತ ಗೂಡನ್ನ ಕಿತ್ತಾಕ್ಬಿಡ್ತು. ಪಾಪ ಗುಬ್ಬಚ್ಚಿ ಬಿದ್ದೇ ಹೋಯ್ತು, ಮೊಟ್ಟೆ ಒಡೆದೇ ಹೋಯ್ತು. ನೀತಿ ಹೇಳಿದಕ್ಕೆ ತನಗಾದ ಗತಿ ಏನಾಯಿತು ಅಲ್ವಾ? ತನ್ನ ಮೊಟ್ಟೆನೇ ಕಳ್ಕೊಂಬಿಡ್ತು. ಆದರೆ ಆ ನೀತಿಯಿಂದ ಇನ್ನೊಂದು ಮುಂದೆ ಪ್ರಕೃತಿ ಪಾಠ ಕಲಿಸುತ್ತೆ ಅನ್ನೋದಕ್ಕೆ ಕತೆ ಮುಂದುವರುತ್ತೆ. ಏನು ಕತೆ ಗೊತ್ತಾ? ಅದು ಮಳೆ ಹುಯ್ತಾ ಇರುತ್ತಲ್ಲ, ಮಳೆ ಹುಯ್ದಾಗ ಜೋರಾಗಿ ಸಿಡ್ಲೊಡಿಯುತ್ತೆ. ಸಿಡ್ಲೊಡೆದಾಗ ಆ ಕೋತಿ ಕೈಗೆ ಸಿಡ್ಲೊಡೆದು ಆ ಕೈ ಮುರಿದೋಗುತ್ತೆ. ಯಾವ ಕೈ ಕಿತ್ತಾಕಿರುತ್ತೋ ಆ ಕೈ ಮುರಿದೋಗುತ್ತೆ. ಅದರಿಂದ ಯಾರೇ ತಪ್ಪು ಮಾಡಿದರೂ ಪ್ರಕೃತಿನೇ ಶಿಕ್ಷೆ ಕೊಡುತ್ತೆ. ಇದು ನೀತಿ. ನಾವು ಎಷ್ಟೋ ಸರಿ ಹೇಳ್ಬೋದು, ಹೇಳಕ್ಕೆ ಹೋಗ್ತೀವಿ, ಕೇಳೋವಂಥ ತಾಳ್ಮೆ ಇವತ್ತಿನ ಜನ್ರೇಷನ್ಗೆ ಇಲ್ವಲ್ಲ ಅನ್ನೋ ಸಂಕಟ, ನೋವು ನಮ್ಮನ್ನು ಕಾಡ್ತಾ ಇದೆ ಸರ್. ಯಾರಿಗೂ ಹೇಳಂಗಿಲ್ಲ, ಏನೂ ಹೇಳಂಗಿಲ್ಲ. ಇಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ, ಇದು ಕಷ್ಟ ನಮಗೆ. ಅದರಿಂದ ಯಾರಾದರೂ ಒಂದು ಹೇಳಿದಾಗ ಅದನ್ನು ಕೇಳೋ ತಾಳ್ಮೆಯನ್ನು ಪಡೆದುಕೋಬೇಕು. ಇದು ಹಾಡು ಅಲ್ವಾ? ಥ್ಯಾಂಕ್ಸ್ ಅಮ್ಮ, ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಭಾಳ ಸೊಗಸಾಗಿ ಹೇಳಿದ್ರು. ಲಾಟ್ ಆಫ್ ಇನ್ಪುಟ್ಸ್. ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ, ಎಲ್ಲದಕ್ಕೂ ಪ್ರಕೃತಿ, ಯೂನಿವರ್ಸ್ ಅದರ ರೀತಿಲಿ ಉತ್ತರ ಕೊಡುತ್ತೆ ಅಂತ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ಸ್. ಓಕೆ, ವಿಭಿನ್ನವಾದಂತಹ ಈ ಒಂದು ಗೀತೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಮ್ಮ ಎಲ್ಲರ ಪ್ರೀತಿಯ ಮೆಲನ್. ಆನ್ ಸ್ಟೇಜ್ ಪ್ಲೀಸ್. ತಂಡೆವು ಸ್ವಾಮಿ ತಂಡೇವಯ್ಯ, ತಂಡೆದು ನಾವು ಬಂದೇವಯ್ಯ, ತಂಡೆದು ಸ್ವಾಮಿ ತಂಡೇವಯ್ಯ, ತಂಡೆದು ನಾವು ಬಂದೇವಯ್ಯ. ಕಾಲಿಲ್ಲೋ ಇಲ್ಲೋ ಇಲ್ಲೋ
ಶಿವತಾಲಿಲ್ಲೋ ಲಿಲ್ಲೋ ಇಲ್ಲೋ ತಾಲಿಲ್ಲೋ ಲಿಲ್ಲೋ ಇಲ್ಲೋ ಶಿವತಾಲಿಲ್ಲೋ ಲಿಲ್ಲೋ ಇಲ್ಲೋ ಇಲ್ಲೋ ಶಿವತಾಲಿಲ್ಲೋ ಲಿಲ್ಲೋ ಇಲ್ಲೋ ತಾಲಿಲ್ಲೋ ಲಿಲ್ಲೋ ಇಲ್ಲೋ ಶಿವತಾಲಿಲ್ಲೋ ಲಿಲ್ಲೋ ಇಲ್ಲೋ ತಂಡೇವು ಸ್ವಾಮಿ ತಂಡೇವಯ್ಯ ತಂಡೆದು ನಾವು ಬಂದೇವಯ್ಯ ತಂಡೇವು ಸ್ವಾಮಿ ತಂಡೇವಯ್ಯ ತಂಡೆದು ನಾವು ಬಂದೇವಯ್ಯ ತಂಡೇವು ಸ್ವಾಮಿ ತಂಡೇವು ನಂದರೆ ನನ್ನ ಕತ್ತಿ ಕಂಡಿಗೆ ಮುಡಿಬಾರಯ್ಯ ತಾಲಿಲ್ಲೋ ಲಿಲ್ಲೋ ಇಲ್ಲೋ ಶಿವತಾಲಿಲ್ಲೋ ಲಿಲ್ಲೋ ಇಲ್ಲೋ ತಾಲಿಲ್ಲೋ ಲಿಲ್ಲೋ ಇಲ್ಲೋ ಶಿವತಾಲಿಲ್ಲೋ ಲಿಲ್ಲೋ ಇಲ್ಲೋ ಕುಂಗಲ್ ಗೆದ್ದೆ ನಿಂತು ಮಾಗಡಿ ಗೆದ್ದೆ ಮಾತ್ನಲ್ಲಿ ಗೆದ್ದೆ ಮಧುರೇಯ ಕುಂತು ಕುಂಗಲ್ ಗೆದ್ದೆ ನಿಂತು ಮಾಗಡಿ ಗೆದ್ದೆ ಮಾತ್ನಲ್ಲಿ ಗೆದ್ದೆ ಮಧುರೇಯ ಮಾತ್ನಲ್ಲಿ ಗೆದ್ದೆ ಮಧುರೆ ನಮ್ಮನ ಜಾತ್ರೆಯಲ್ಲಿ ಗೆದ್ದೆ ಗೌಣಾಬ ತಾಲಿಲ್ಲೋ ಲಿಲ್ಲೋ ಇಲ್ಲೋ ಶಿವತಾಲಿಲ್ಲೋ ಲಿಲ್ಲೋ ಇಲ್ಲೋ ತಾಲಿಲ್ಲೋ ಲಿಲ್ಲೋ ಇಲ್ಲೋ ಶಿವತಾಲಿಲ್ಲೋ ಲಿಲ್ಲೋ ಇಲ್ಲೋ ಒನ್ನ ಮುಂಜಾತ್ರೆಗೆ ಯಾರು ಬರಬೇಕು ತಾಯ ದುರ್ಗಾದ ತಿಗಳಾರಯ್ಯ ಒನ್ನ ಮುಂಜಾತ್ರೆಗೆ ಯಾರು ಬರಬೇಕು ರಾಯ ದುರ್ಗಾದ ತಿಗಳಾರಯ್ಯ ರಾಯ ದುರ್ಗಾದ ತಿಗಳಾರು ಬರಬೇಕು ರಾಯ ದುರ್ಗಾದ ತಿಗಳಾರು ಬರಬೇಕು ತಿಗಳರ ತೋಟದ ರಾಯ ದುರ್ಗಾದ ತಿಗಳಾರು ಬರಬೇಕು ತಿಗಳರ ತೋಟದ ಹೊಂಬಾಳೆ ತಾಲಿಲ್ಲೋ ಲಿಲ್ಲೋ ಇಲ್ಲೋ ಶಿವತಾಲಿಲ್ಲೋ ಲಿಲ್ಲೋ ಇಲ್ಲೋ 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 ಮಿಲಿಂದ್ ಫುಲ್ ಡಾನ್ಸ್ ಮಾಡಿ ಮಾಡಿನೇ ಎಲ್ಲ ಎನರ್ಜಿ ಹೋಯ್ತಾ ನಿಮ್ದು ಫುಲ್ ಉಫ್ ಉಫ್ ಅಂತ ಇದ್ದಾರೆ ಪಾಪ ಹಾಡ್ಬಿಟ್ಟವರು ಓಕೆ ಕೇಳೋಣ ನಮ್ಮ ತೀರ್ಪುಗಾರರನ್ನ ಪ್ರೇಮ್ಗಲ್ ಸರ್ ಇದು ಒಂದು ರೀತಿ ಟ್ರೈಬಲ್ ಸಾಂಗ್ ಥರ ಕಾಣ್ತದೆ ನಮಗೆ. ಆ ಟ್ರೈಬಲ್ ಸಾಂಗು ಓದಂಗೆಲ್ಲ ಮತ್ತೆ ನಮ್ಮ ಲೋಕಲ್ ದೇವತೆಗಳಿಗೆ ಬಂದ್ಬಿಡ್ತಿದ್ದು. ನನಗೂ ಹಾಡಿನ ಅರ್ಥ ಅಷ್ಟಾಗಿ ನಾನು ಗ್ರಹಿಸೋಕ್ಕೆ ಆಗಲಿಲ್ಲ. ಒಟ್ಟಿನಲ್ಲಿ ಭಾಳ ಸ್ಪೀಡು ಇತ್ತು. ಆದರೆ ಇದ್ರ ಬಗ್ಗೆ ಮುನಿರಾಜ್ ಅವರೇ ಹೇಳಬೇಕಿತ್ತು. ಬುಡಕಟ್ಟು ಟ್ರೈಬಲ್ ಸಾಂಗ್ ಅಂತ ನನಗನ್ನಿಸ್ತದೆ. ಆದರೂ ಒಂದು ಕಡೆ ಮಿಸ್ ಆಯಿತು ನೀವು ಆಡಿದ್ರಲ್ಲಿ. ತಿಗಳರ ತೋಟದ ಬಾಳೆ ರಾಯ ದುರ್ಗಾದ ತಿಗಳಾರು ಬರಬೇಕು ತಿಗಳರ ತೋಟದ ರಾಯ ದುರ್ಗಾದ ತಿಗಳಾರು ಬರಬೇಕು ತಿಗಳರ ತೋಟದ ಹೊಂಬಾಳೆ. ಪರವಾಗಿಲ್ಲ, ಸರಿ ಮಾಡ್ಕೊಳ್ಳಿ ಮುಂದಿನ. ಕಾಯಿ ಹೊಂಬಾಳೆ ಬರಬೇಕು. ಅದೇ ಇರಲಿ, ಗಾಬರಿಯಲ್ಲಿ ಹಂಗೆ ಆಗುತ್ತೆ, ತೊಂದರೆ ಇಲ್ಲ. ಮುನಿರಾಜ್ ಸರ್ ತಾಲಿಲು ಲಿಲ್ಲೋ ಲೋಯ್ ಸುತಾಲಿಲು ಲಿಲ್ಲೋ ಲೋಯ್ ತಾಲಿಲು ಲಿಲ್ಲೋ ಲೋಯ್ ಸುತಾಲಿಲು ಲಿಲ್ಲೋ ಲೋಯ್. ಅದು ಒಂದು ಧ್ವನಿ ಪ್ರಸ್ತಾರ ಅಂತ ಕರಿತೀವಿ ನಾವು. ಜನಪದದಲ್ಲಿ ಒಂದಷ್ಟು ತಂದನಾನ ತಂದನ್ನ ಈ ಥರದ್ದೆಲ್ಲ ಹಾಡ್ತೀವಲ್ಲ, ಈ ಥರದ್ದು ಎಲ್ಲಿ ಬರುತ್ತೆ ಗೊತ್ತಾ? ಸೋಮನ ಕುಣಿತ ಹಾಡಬೇಕಾದ್ರೆ ಸೋಮನ ಕುಣಿತ ನೃತ್ಯ ಮಾಡ್ತಾರಲ್ಲ, ಕುಣಿದು ಸುಸ್ತಾಗಿ ಒಂದು 2-3 ನಿಮಿಷ ನಿಂತ್ಕೊಂಡಾಗ ಪದಗಳನ್ನ ಹಾಡ್ತಾರೆ. ದೇವ್ರನ್ನ ಕುರಿತು ಆ ಪದಗಳನ್ನ ಹಾಡ್ತಾರೆ. ಆ ಪದಗಳನ್ನ ಹಾಡ್ಬೇಕಾದ್ರೆ ತ್ರಿಪದಿಗಳನ್ನೆಲ್ಲ ಹಿಂಗೆ ಹಾಡ್ತಾ ಹೋಗ್ತಾರೆ. ಅರೆಗಿರೆ ಎಲ್ಲ ಸೌಂಡ್ ಜಾಸ್ತಿ ಇರುತ್ತೆ ಸೋಮನ ಕುಣಿತ ಅಂದಾಗ. ರೌದ್ರಾವತೆ ಕಾಣ್ತಾ ಇರುತ್ತೆ ಸೋಮನ ಕುಣಿತ. ಸೋಮನ ಕುಣಿತ ಅಂದರೆ ಅದ್ಭುತವಾದಂಥ ಕುಣಿತ ಅದು. ನೀವು ಹಾಡಿದ್ರಿ ಅದ್ರ ಶ್ರುತಿ ಎಲ್ಲೆಲ್ಲೋ, ತಾಲಿಲ್ಲೂ ಇಲ್ಲಲ್ಲೋ ಶ್ರುತಿನೂ ಎಲ್ಲೆಲ್ಲೋ ಆಯಿತು. ಹೌದಲ್ಲ, ಗಮನ ಹರಿಸ್ಬೇಕು. ಆಮೇಲೆ ಅಲ್ಲಿ ಹೇಳಿದ್ರಲ್ಲ ನೀವು, ಕ್ಷತ್ರಿಯ ಅವರು ತಿಗಳರು ಅನ್ನೋ ಒಂದು ಸಮುದಾಯ ಇದೆಯಲ್ಲ, ಅವರು ತೋಟಗಾರಿಕೆಯಲ್ಲಿ ನಂಬರ್ ಒನ್. ಅವರು ಮಹಾಭಾರತದ ಕಾಲದಲ್ಲಿ ಕೂಡ ಅವರು ಸೈನಿಕರಾಗಿರ್ತಿದ್ರು. ಸೈನಿಕರಾಗಿದ್ದಾಗ ಯುದ್ಧಗಳ ಸಂದರ್ಭದಲ್ಲಿ ಮಾತ್ರ, ಯುದ್ಧ ಕರೆದಾಗ ಮಾತ್ರ ಅವರು ತಾಲೀಮ್ ಮಾಡಿಕೊಂಡು ಯುದ್ಧಕ್ಕೆ ಹೋಗ್ತಾಯಿದ್ರು. ಇದ್ದಂತೆ ಎಲ್ಲ ಅವರು ಬೆಳೆ ಬೆಳೆಯೋ ಕೆಲಸ. ಅವ್ರಿಗೆ ಅವ್ರ ಕೈ ಇಟ್ಟರೆ ಚಿನ್ನ, ಸಣ್ಣ ಈ ಭೂಮಿ 1 ಕುಂಟೆ 2 ಕುಂಟೆನಲ್ಲಿ ಚಿನ್ನ ಬೆಳೀತಾರೆ ಅವರು. ಹಾಗಾಗಿ ಆ ತೋಟದ ಹೊಂಬಾಳೆ ಬರಲಿ ಅನ್ನೋ ಕಲ್ಪನೆ ಜನಪದರದು. ಒಂದೊಂದು ಸಾಲಲ್ಲೂ ಆ ವಿಶೇಷವಾದ ಅರ್ಥ ಇದೆ. ಒಳ್ಳೆ ಪ್ರಯತ್ನ ಇದು. ನೀನು ಹೇಳ್ದಂಗೆ ಈ ಹಾಡಿಗೆ ಚಿನ್ನದ ಪದಕ ಸಿಕ್ಕಿದೆ. ಕರ್ನಾಟಕದಿಂದ ಮಾತೃಭೂಮಿ ಯುವಕರು ಹಾಡಿ ಚಿನ್ನದ ಪದಕವನ್ನು ಗೆದ್ಕೊಂಡ್ಬಂದಿದ್ದಾರೆ. ಅರ್ಚನಾ ಮ್ಯಾಮ್ ನಗಪ್ಪ, ಇವತ್ತೇನು ಪಾಟೀಲ್ರಿಗೆ ಕಂಪ್ನಿ ಕೊಡೋಣ ಅಂತನಾ ಇಷ್ಟೊಂದು ಶ್ರುತಿ ಬಿಟ್ಟು ಆಡಿದ್ದು ನೀನು?
ಹಾಂ, ಇದರಲ್ಲ ಈ ವಿಷಯದಲ್ಲೆಲ್ಲ ಕಂಪ್ನಿ ಕೊಡಬೇಡಪ್ಪ. ನೀನು ಕೊನೆ ಚರಣಕ್ಕಿಂತ ಒಂದು ಸ್ವಲ್ಪ ಮುಂಚೆ ಆವಾಗ ಕರೆಕ್ಟ್ ಶ್ರುತಿಗೆ ಬಂದು ಸ್ಟಾರ್ಟಿಂಗಿಂದ ನೀನು ಎತ್ಕೊಂಡಿದ್ದೆ ಅವ್ರು ಕೊಟ್ಟಿದ್ದಕ್ಕಿಂತ ಇನ್ನೂ ಹೈ ಅಂದರೆ ಶಾರ್ಪ್ ಆಗಿ ಹಾಡ್ತಾ ಇದ್ದೆ ನೀನು. ಲಿಲ್ಲೋ ಲಿಲ್ಲೋ ಇಲ್ಲೋ ಶ್ರುತಾ ಲಿಲ್ಲೋ ಲಿಲ್ಲೋ ಇಲ್ಲೋ ಲಿಲ್ಲೋ ಲಿಲ್ಲೋ ಇಲ್ಲೋ ಶ್ರುತಾ ಲಿಲ್ಲೋ ಲಿಲ್ಲೋ ಇಲ್ಲೋ. ನೀನು ಹುಡುಗ ತುಂಬ ಶಾರ್ಪ್ ಇದೆ, ಆದರೆ ಹಾಡೋದು ಶಾರ್ಪ್ ಆಡಬಾರ್ದು, ಆಯಿತಾ? ಆಮೇಲೆ ಇದು ವಾಯ್ಸ್ ಮಾಡ್ಯುಲೇಷನ್ನು ಒಂದು ರೀತಿಯಲ್ಲಿ ಯೂಡ್ಲ್ ಮಾಡಿಕೊಂಡು ವಿಶೇಷವಾಗಿ ಹಾಡಬೇಕು. ಯಾಕಂದರೆ ಇದು ವಿಶೇಷವಾದಂಥ ಒಂದು ಹಾಡಿದು, ಮಾಡ್ಯುಲೇಷನ್ನು ಹಾಗೆ ಮಾಡಬೇಕು, ಆಯಿತಾ? ಅದನ್ನು ಇವರು ಹಾಡು ತೋರಿಸಿದ್ರು ನೋಡು, ಆ ರೀತಿ ಮಾಡ್ಕೋಬೇಕು ವಾಯ್ಸ್ ಮಾಡ್ಯುಲೇಷನ್ನು. ಆಮೇಲೆ ಶ್ರುತಿ ಬಿಡಬಾರ್ದಪ್ಪ. ಶ್ರುತಿ ಬಿಟ್ಟರೆ ನಮಗೆ ಉಳಿಗಾಲವೇ ಇಲ್ಲ ಗಾಯಕರಿಗೆ, ಆಯಿತಾ? ಒಳ್ಳೆಯದಾಗಲಿ. ಓಕೆ ಮಿಲಿಂದ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಜ್ಞಾನಿಯ ಗುಣ ಬೇರೆ, ಅಜ್ಞಾನಿಯ ಗುಣ ಬೇರೆ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕುಣಿಗಲ್ ರಾಮಚಂದ್ರ ಆನ್ ಸ್ಟೇಜ್. ಜ್ಞಾನಿಯ ಗುಣವೋ ಗಂಧದ ಮರವೋ, ಜ್ಞಾನಿಯ ಗುಣವೋ ಗಂಧದ ಮರವೋ, ಅಜ್ಞಾನಿ ಗುಣವೋ ಜಾಲಿಯ ಮರವೋ. ಜ್ಞಾನಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ, ಜಾಲಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಜ್ಞಾನಿಯ ಗುಣವೋ ಗಂಧದ ಮರವೋ, ಜ್ಞಾನಿಯ ಗುಣವೋ ಗಂಧದ ಮರವೋ, ಅಜ್ಞಾನಿ ಗುಣವೋ ಜಾಲಿಯ ಮರವೋ. ಜ್ಞಾನಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಹಾಲು ನೀರನ್ನು ಬೆರೆಸಿ ಮನುಜ ಹಂಸಗೆ ಇಡುತ್ತಿರಲು, ಹಾಲು ನೀರನ್ನು ಬೆರೆಸಿ ಹಂಸಗೆ ಇಡುತ್ತಿರಲು. ಹಾಲನ್ನು ಕುಡಿಯಿತು ನೀರನ್ನು ಇರಿತು, ಹಾಲನ್ನು ಕುಡಿಯಿತು ನೀರನ್ನು ಬಿಟ್ಟಿತು. ಜಾಲಿಯ ಗುಣ ಬೇರೆ, ಜಾಲಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಜ್ಞಾನಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಕತ್ತೆ ಕುದುರೆ ಎರಡು ಒಂದೇ ಬಯಲಲ್ಲಿ ಮೇಯುತ್ತಿರಲು, ಕತ್ತೆ ಕುದುರೆ ಎರಡು ಒಂದೇ ಬಯಲಲ್ಲಿ ಮೇಯುತ್ತಿರಲು. ಕುದುರೆಯು ತಾನು ಅರಮನೆ ಸೇರಿತು, ಕುದುರೆಯು ತಾನು ರಾಜನ ಸೇರಿತು. ಕತ್ತೆಯು ಮೂಟೆಯನ್ನು ಹೊತ್ತು ಹೊತ್ತು ಸಾಯುತ್ತಿತ್ತು, ಕತ್ತೆಯು ಮೂಟೆಯನ್ನು ಹೊತ್ತು ಹೊತ್ತು ಸಾಯುತ್ತಿತ್ತು. ಜ್ಞಾನಿಯ ಗುಣ ಬೇರೆ ಮನುಜ, ಅಜ್ಞಾನಿ ಗುಣ ಬೇರೆ. ಉಪ್ಪು ಮುತ್ತು ಎರಡು ಮನುಜ ಕೊಳದಲ್ಲಿ ಹಾಕುತ್ತಿರಲು, ಉಪ್ಪು ಮುತ್ತು ಎರಡು ಮನುಜ ಕೊಳದಲ್ಲಿ ಹಾಕುತ್ತಿರಲು. ಉಪ್ಪು ಕರಗಿತು ಮುತ್ತು ತೇಲಿತು, ಉಪ್ಪು ಕರಗಿತು ಮುತ್ತು ತೇಲಿತು. ಜಾಲಿಯ ಗುಣ ಬೇರೆ
ಜ್ಞಾನಿಯ ಗುಣ ಬೇರೆ ಮನುಜ ಅಜ್ಞಾನಿ ಗುಣ ಬೇರೆ ಜ್ಞಾನಿಯ ಗುಣ ಬೇರೆ ಮನುಜ ಅಜ್ಞಾನಿ ಗುಣ ಬೇರೆ ಜ್ಞಾನಿಯ ಗುಣವೋ ಗಂಧದ ಮರವೋ ಜ್ಞಾನಿಯ ಗುಣವೋ ಗಂಧದ ಮರವೋ ಅಜ್ಞಾನಿ ಗುಣವೋ ಜಾಲಿಯ ಮರವೋ ಜ್ಞಾನಿಯ ಗುಣ ಬೇರೆ ಮನುಜ ಅಜ್ಞಾನಿ ಗುಣ ಬೇರೆ ಜ್ಞಾನಿಯ ಗುಣ ಬೇರೆ ಮನುಜ ಅಜ್ಞಾನಿ ಗುಣ ಬೇರೆ ಅಜ್ಞಾನಿ ಗುಣ ಬೇರೆ ಅಜ್ಞಾನಿ ಗುಣ ಬೇರೆ. ಓಕೆ, ಕುಣಿಗಲ್ ರಾಮಚಂದ್ರ ಅವರೇ ಕೇಳೋಣವಾ ನೀವು ಹೇಗೆ ಹಾಡಿದ್ರಿ ಅಂತ? ಖಂಡಿತ ಕೇಳಿ ಮುನಿರಾಜು ಸರ್. ಹಾಡು ಭಾಳ ಚೆನ್ನಾಗಿ ಹಾಡಿದ್ರಿ. ಬುದ್ಧಿವಂತಿಕೆ ಇಷ್ಟ ಆಯ್ತು ನನಗೆ. ಹೆಂಗೆ ಗೊತ್ತಾ, ನಾನೀಯ ಗುಣ ಬೇರೆ ಅಂತ ತಗೊಳೋದಕ್ಕೆ ಸ್ವಲ್ಪ ಪರದಾಟ ಆಗ್ತಿತ್ತು ಅಂತ ಅಂದ್ಕೊಂಡು ಒಳಗಡೆನೇ ಅಂದ್ಕೊಂಡು ಚರಣದ ಸಾಲಿಂದ ಬಂದು ಪಲ್ಲವಿಗೆ ಸೇರ್ಕೊಂಡು ಹಾಡಿದ್ದು ಜಾಣತನ. ನಾನೀಯ ಗುಣ ಬೇರೆ ಮನುಜ ಅಜ್ಞಾನಿ ಗುಣ ಬೇರೆ. ಇನ್ನು ಜ್ಞಾನಿ. ಥ್ಯಾಂಕ್ ಯು ಅಲ್ವಾ ಮೇಡಮ್? ನೋಡಿ ಎಷ್ಟು ಆ ಶ್ರುತಿ ಸೇರಿಸ್ಕೊ, ಅದೇ ಬೇಕಾಗಿರೋದು. ಆ ಕಲಿಕೆ ಯಾವಾಗಲೂ ಪ್ರಕ್ರಿಯೆ ಇದ್ದರೆ ಚೆನ್ನಾಗಾಗುತ್ತೆ. ಇನ್ನಷ್ಟು ಚೆನ್ನಾಗಿ ಇದು ಅದ್ಭುತವಾದ ಹಾಡು. ಒಂದೊಂದು ಉದಾಹರಣೆಗಳನ್ನ ಕೊಡ್ತಾ ಜ್ಞಾನಿ ಅಜ್ಞಾನಿಗಳ ಬಗ್ಗೆ ಹೇಳ್ತಾ ಹೋಗೋದಿದೆಯಲ್ಲ, ಭಾಳ ಚೆನ್ನಾಗಿದೆ. ಸಮಾಜಕ್ಕೆ ಇಂಥ ಹಾಡುಗಳು ಬೇಕು. ಥ್ಯಾಂಕ್ ಯು. ಕಳೆದ ನಿಮ್ಮ ಹಾಡಿಗಿಂತ ಈ ಹಾಡು ತುಂಬ ಉತ್ತಮವಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬ ಸಂತೋಷ. ನೀವೆಲ್ಲ ತುಂಬ ಕ್ವಿಕ್ಕಾಗಿ ಕಲಿತು ಮುಂದಕ್ಕೆ ಹೋಗ್ತಾ ಇದ್ದೀರಾ. ಈ ಕಾಂಪಿಟೇಷನಲ್ಲಿ ನಾನು ಒಳ್ಳೆಯ ಹೆಸರನ್ನು ಮಾಡಬೇಕು, ಕೀರ್ತಿಯನ್ನು ಗಳಿಸಬೇಕು, ಕಲ್ತ್ಕೋಬೇಕು ಅನ್ನುವಂಥ ಒಂದು ದಾಹ ಇದೆಯಲ್ಲ, ಅದಿರಬೇಕು. ಅದು ಕಾಣಿಸ್ತಾ ಇದೆ. ನಿಮ್ಮ ಕಲಿಕೆ ಹೀಗೆ ನಿರಂತರವಾಗಿ ಸಾಗಲಿ. ಶ್ರುತಿ ಅಲ್ಲಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಅದನ್ನೆಲ್ಲ ತಿದ್ಕೊಂಡು ಮುಂದುವರಿರಿ. ಬಟ್ ಓವರಾಲ್ ಸಾಂಗ್ ನಿಮ್ಮ ಪ್ರಸ್ತುತಿ ತುಂಬ ನೀಟಾಗಿತ್ತು. ಒಳ್ಳೆಯದಾಗಿ. ರಾಮಚಂದ್ರ, ಇಂದಿನ ಸಂಚಿಕೆಯಲ್ಲಿ ನೀವು ಕೋಗಿಲೆ ಕೋಗಿಲೆಯನ್ನು ಹಾಡಾಡಿದ್ರಿ. ಹೌದು ಸರ್. ಅದು ಸ್ವಲ್ಪ ನಿಮಗೆ ಸುಲಭವಾಗಿತ್ತು. ಇದು ಸ್ವಲ್ಪ ಕಷ್ಟಕರವಾದ ಹಾಡನ್ನು ಇವತ್ತು ನೀವು ಆಯ್ಕೆ ಮಾಡ್ಕೊಂಡಿದ್ರಿ. ನೀಟ್ ಪ್ರೆಸೆಂಟೇಷನ್ ಮಾಡಿದ್ರಿ. ಅದು ಒಂದು ರೀತಿ ಅನುಭವದ ಗೀತೆ. ಇದು ಒಳ್ಳೆಯ ಅರ್ಥವುಳ್ಳಂಥ ಗೀತೆ, ಸಂದೇಶ ಇರ್ತಕ್ಕಂಥದ್ದು. ಚೆನ್ನಾಗಿ ಆಡಿದ್ರಿ. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕುಣಿಗಲ್ ರಾಮಚಂದ್ರ ಅವರೇ. ಒಳ್ಳೆಯದಾಗಲಿ. ಗುಡ್ ಲಕ್ಸ್ ನಿಮ್ಮ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು. ಈ ಸಂಚಿಕೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಒಬ್ರು ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಆಗ್ತಾರೆ, ಮತ್ತೊಬ್ರು ಗಾನಸಿಂಚನ ವೇದಿಕೆಯನ್ನ ಬಿಟ್ಟು ಹೋಗ್ತಾರೆ. ನೋಡೋಣ ಯಾರು ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳೋ ಸಮಯ. ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ಸ್ಪರ್ಧಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಕಮ್. ಓಕೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಸಿಹಿ ಸುದ್ದಿ, ಒಂದು ಕಹಿ ಸುದ್ದಿ. ಒಬ್ಬರಿಗೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಸಿಗತ್ತೆ, ಇನ್ನೊಬ್ರು ಈ ನಮ್ಮ ಗಾನಸಿಂಚನ ವೇದಿಕೆಯನ್ನ ಇವತ್ತು ಬಿಟ್ಟು ಹೋಗ್ತಾರೆ. ಸೊ ಮೊದಲು ಸಿಹಿ ಸುದ್ದಿಯಿಂದಾನೇ ಶುರು ಮಾಡೋಣ. ಇವತ್ತಿನ ಈ ಇಡೀ ಸಂಚಿಕೆಯ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಈಸ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಈಸ್ ಗೋವಿಂದರಾಜು. ಬರುವ ನೋವುಗಳು ಮೇಘ ಮಾಲೆಯ ಸಾಗರದಲೆಯಂತೆ, ಸೂರ್ಯನ ಕಿರಣವ ಮೋಡವ ಚದುರಿಸಿ ಬೆಳಕ ಚೆಲ್ಲುವಂತೆ ನೀವು ಬದುಕಿ ಬಾಳಿರಂತೆ. ಇವತ್ತು ಒಬ್ಬರು ಎಲಿಮಿನೇಟ್ ಆಗ್ತಾರೆ. ನಿಮ್ಮಲ್ಲಿ ಎಲಿಮಿನೇಟ್ ಆಗ್ತಾ ಇರೋರು ಎಲ್ಲರೂ ಬಹಳ ಚೆನ್ನಾಗಿ ಹಾಡಿದ್ರು ಇವತ್ತು. ಕೆಲವೊಂದು ಹೋಗ್ತಾ ಕಾಂಪಿಟೇಷನ್ ಹೀಟಪ್ ಆಗ್ತಾ ಇದೆ ಅಂತ ನನಗೆ ಹೇಗೆ ಗೊತ್ತಾಗ್ತಾ ಇದೆ ಅಂದರೆ, ಮುಂಚೆ ಎಲ್ಲ ಆರಾಮಾಗಿ ಕೂಲಾಗಿ ಚಿಲ್ಲಾಗಿ ಹಾಡ್ತಿದ್ರಿ. ಇವತ್ತು ಒಂದಷ್ಟು ಜನ ವೇದಿಕೆ ಮೇಲೆ ಅಳಕ್ಕೆ ಶುರು ಮಾಡಿದ್ರಿ. ಯಾಕಂದರೆ ನಿಮಗೆ ಗೊತ್ತಾಯಿತು ಅದು ನಾನು ಎಲ್ಲೋ ತಪ್ಪು ಮಾಡಿದ್ದೀನಿ ಅಂತ. ಬಟ್
ಒಂದೇ ಅವಕಾಶ, ಒಂದೊಂದು ಸಾರಿ ಏನು ಮಾಡೋದಕ್ಕಾಗಲ್ಲ. ಕುದುರೇನ ತಂದೀನಿ ಜೀನಾವ ಬಿಗಿದೀವ್ನಿ ಬರಬೇಕು ತಂಗಿ ಮದುವೆಗೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತೋರ್ ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಮುದ್ದಾಡಿದ ಏನಾಗುವುದೇ ಒಂದು ಮಲೆಯಲ್ಲಿ ಒಂದೊಂದು ರೂಪದಿ ಮಾದೇವ ನೆಲೆಸವರೇ, ನೆಲೆಸವರೇ ಕಣ್ಣಿಗೆ ಕಪ್ಪಾಸೆ ಸೆರಗಕ್ಕೆ ಹಿಂಗಿ ಹೋಗಬಹುದ ಮನದ ಚಿಂತೆ. ಒಲಿಸಿಕೊಂಡು ಒಯ್ತಾನೆ ಕೋರಣ್ಯ ನೀಡುವ ಕೊಡುಗಲ್ಲ ಮ್ಯಾಲೆ. ಸಾವಿರದ ಶರಣವ್ವ ಕನ್ನಡದ ತಾಜೆ, ಸಾವಿರದ ಶರಣವ್ವ ಕನ್ನಡದ ತಾಜೆ. ಈಗ ಇವತ್ತು ನಮ್ಮ ಗಾನ ಸಿಂಚನ ವೇದಿಕೆಗೆ ಬಾಯ್ ಬಾಯ್ ಹೇಳ್ತಾ ಇರೋರು ಅನಘ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತೋರ್ ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಅನಘ, ಹಾರ್ಡ್ ಲಕ್. ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಅಂತ ನೋಡೋಣ. ಅರ್ಚನಾ ಮ್ಯಾಮ್. ಇದು ಆ್ಯಕ್ಚುಲಿ ಕರೆಕ್ಟ್ ವರ್ಡ್ ಹೇಳಬೇಕು ಅಂದರೆ ಇದು ದುರಂತ. ಅನಘಾಗೆ ಇವತ್ತಾಗಿದ್ದು ದುರಂತ. ನಾನು ಇನ್ನೊಂದು ಕಂಪ್ಯಾರಿಸನ್ ಮಾಡಬಹುದು ಅಂತಂದರೆ, ಇವತ್ತು ಪಾಟೀಲರು ಕೂಡ ಶ್ರುತಿ ಬಿಟ್ಟು ಹಾಡಿದ್ರು ಆಲ್ಮೋಸ್ಟ್ ಎಂಟೈರ್ ಸಾಂಗ್. ಅವರು ಫಸ್ಟ್ ಪಲ್ಲವಿ ಶ್ರುತಿಯಲ್ಲಿ ಹಾಡಿದ್ರು, ಇವಳು ಲಾಸ್ಟ್ ಪಲ್ಲವಿ ಶ್ರುತಿಯಲ್ಲಿ ಹಾಡಿದ್ಲು. ಮಧ್ಯದೆಲ್ಲ ಇಬ್ಬರು ಶ್ರುತಿ ಬಿಟ್ಟರು. ಬಟ್ ಈಕೆದು ಮೈನಸ್ ಎಲ್ಲಾಯಿತು ಅಂದರೆ, ಈಕೆ ಸಂಗೀತ ಕಲಿತು ತಪ್ಪು ಮಾಡಿದ್ಲು. ಅವಳು ಶಾಸ್ತ್ರೀಯವಾಗಿ ಕಲಿತಿದ್ದು, ಸ್ವರದ ಜ್ಞಾನ ಇದ್ದು, ಅವಳಿಂದ ಇವತ್ತು ತಪ್ಪಾಯಿತು. ಹೇಳ್ತಾರಲ್ಲ, ಟುಡೇ ಇಸ್ ನಾಟ್ ಯೋರ್ ಡೇ ಅಂತ. ಅಷ್ಟೇ. ಅವಳು ಇವತ್ತು ಈ ವೇದಿಕೆಯಲ್ಲಿ ಅವಳದ್ದು ದುರಂತ ಆಯಿತು ಬಿಟ್ಟರೆ, ಇನ್ನು ನನ್ನ ಹೃದಯದ ಆಳದಿಂದ ನಾನು ಅವಳಿಗೆ ಹಾರೈಸೋದೇನು ಅಂತಂದರೆ, ಇನ್ನು ಮುಂಬರುವ ಎಲ್ಲ ವೇದಿಕೆಗಳಲ್ಲೂ ಅವಳಿಗೆ ಜಯ ಲಭಿಸಲಿ ಅಂತ. ಒಳ್ಳೆಯದಾಗಲಿ ಅಮ್ಮ ನಿಮಗೆ. ಡೋಂಟ್ ಲೂಸ್ ಹಾರ್ಟ್, ಆಯಿತಾ? ರಾಜು ಸರ್, ಇದಕ್ಕಿಂತ ಇನ್ನೇನು ಕಂಪ್ಯಾರಿಸನ್ಸ್ ಬೇಕು? ಕಲ್ತಿರೋರು ಭಾಳ ಎಚ್ಚರಿಕೆಯಲ್ಲೇ ಇರಬೇಕು. ಕಲಿದಿಲ್ದವ್ರಿಗೆ ಒಂದಿಷ್ಟು ಎಕ್ಸಾಮ್ಷನ್ಸ್ ಇರುತ್ತೆ. ಆದರೆ ನಾವು ಕಲ್ತಿಲ್ಲ ಅಂತ ಹೇಳಿ ಅದನ್ನು ನೀವು ಬೇರೆ ಥರ ಅರ್ಥ ಮಾಡಿಕೊಂಡು ನಾವೇನು ಮಾಡಿದ್ರೂ ನಡೆಯುತ್ತೆ ಅಂತಂದ್ರೆ ಆಗಲ್ಲ. ನಾಳೆ ದಿನ ಈ ಅಭ್ಯಾಸ ಮಾಡ್ತಾನೆ ಇರಬೇಕು. ಇವತ್ತು 3-4 ಜನದ ಲಿಸ್ಟ್ಗಳು ಓಡ್ತಾಯಿತ್ತು ಹಂಗೆ ನೋಡಿದ್ರೆ ಅಲ್ವಾ? ನಾಳೆ ನಿಮಗೂ ಅದಾಗ್ಬೋದು. ಅನಗಂಗೆ ಹೇಳೋದೇನೆಂದರೆ, ನಿನಗೆ ಭಾಳ ಒಳ್ಳೆ ಪಾಠ ಇವತ್ತು, ಒಳ್ಳೆ ಪಾಠ. ವೇದಿಕೆ ಮೇಲೆ ನಿಂತಾಗ ನಾನು ಏನು ಮಾಡಬೇಕು ಅನ್ನೋದು ನೀನು ಇವತ್ತು ಒಳ್ಳೆ ಪಾಠ ಕಲ್ತಿದೆಯಾ. ಮತ್ತು ಅರ್ಚನಾ ಮೇಡಮ್ ಭಾಳ ಸೂಕ್ಷ್ಮವಾಗಿ ನಿನಗೆ ಹೇಳಿದ್ದಾರೆ. ಅವ್ರ ಆಶೀರ್ವಾದ ತಗೋ, ಅಭ್ಯಾಸ ಮಾಡು. ಮುಂದೆ ಇನ್ನೊಂದು ವೇದಿಕೆಗಳು ಸಿಗುತ್ತೆ. ಒಳ್ಳೆಯದಾಗಲಿ. ಅನಗಾರವ್ರೆ, ನಾನು ಆಗಲೇ ಹೇಳಿದೆ, ದೊಡ್ಡ ದೊಡ್ಡ ಗಾಯಕರು ಸಹ ಟೇಕ್ 6 ಗಂಟೆ 7 ಗಂಟೆ ಮೇಡಮ್ ಹೇಳ್ತಾಯಿದ್ರು, ಇಡೀ ದಿವಸ ತೊಗೊಂಡು ಆಡ್ತಾರೆ ಒಂದು ಹಾಡನ್ನು ಕುದುರಿಸ್ಲಿಕ್ಕೆ. ಅದು ನೀವು ಲಿರಿಕ್ಸ್ ನೋಡ್ಕೊಳ್ಳದೆ ಇಂಥ ಒಂದು ವೇದಿಕೆಯಲ್ಲಿ ಇಷ್ಟು ಜನದ ಮುಂದೆ ಪ್ರೆಸೆಂಟ್ ಮಾಡುವಾಗ ತಪ್ಪುಗಳಾಗುತ್ತೆ. ಇದೇ ದೊಡ್ಡ ವಿಷಯ ಅಂತ ಅಲ್ಲವೇ ಇಲ್ಲ, ಇದೇ ಅಂತಿಮ ಅಲ್ಲವೇ ಅಲ್ಲ. ಉಳಿದವರು ಸಹ ನಿಧಾನವಾಗಿ ಒಬ್ಬೊಬ್ಬರು, ಯಾಕಂದರೆ 3 ಪ್ರಶಸ್ತಿ ಅಥವಾ 3 ಆಯ್ಕೆ ಇದ್ದಾಗ ನಿಧಾನವಾಗಿ ಒಬ್ಬೊಬ್ಬರೇ ಹೋಗಬೇಕಾಗ್ತದೆ ಕೆಲವು ಸೂಕ್ಷ್ಮಗಳಲ್ಲಿ. ಹಾಗಾಗಿ ನೀವು ಅದ್ರ ಬಗ್ಗೆ ಏನು ಬೇಸರ ಪಟ್ಕೋಬೇಡಿ, ಗೊತ್ತಾಯ್ತಾ? ಕಲಿಕೆ ನಿರಂತರವಾಗಿರಲಿ ಮೇಡಮ್ ಅವ್ರು ಹೇಳಿದಾಗೆ. ಧನ್ಯವಾದಗಳು, ಶುಭವಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಅನಘ, ಇವತ್ತು ನಿಮ್ಮ ದಿನ ಅಲ್ಲ ಅಷ್ಟೇ. ಹಾರ್ಡ್ ಲಕ್. ನೀವು ಗಾನ ಸಿಂಚನ ವೇದಿಕೆ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಏನಾದರೂ ಹೇಳೋದಿದೆಯಾ? ಇಸ್ ದೇರ್ ಎನಿಥಿಂಗ್ ಟು ಕನ್ವೆ? ಆಲ್ ದಿ ಬೆಸ್ಟ್ ಎಲ್ರಿಗೂ. ತುಂಬ ಚೆನ್ನಾಗಿ. ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೋತೀರಿ? ಎಲ್ರೂ. ಎಲ್ರೂ.
ಎಲ್ಲರೂ ನಿಮ್ಮನ್ನು ಮಿಸ್ ಮಾಡ್ಕೋತಾರೆ. ವಿ ಮಿಸ್ ಯು. ಗುಡ್ ಲಕ್ಸ್. ಒಳ್ಳೆಯದಾಗಲಿ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ಇದರಿಂದ ನಾವು ಕಲಿತಾ ಇರೋ ಪಾಠ ಇವತ್ತು, ಪ್ರತಿದಿನ ಇಸ್ ಯೋರ್ ಡೇ, ಯು ವಿಲ್ ಹ್ಯಾವ್ ಟು ಮೇಕ್ ಇಟ್ ಪಾಸಿಬಲ್. ಇಲ್ಲ ಅಂದರೆ ಅವತ್ತಿನ ದಿನ ನಿಮ್ದಾಗಲ್ಲ ಅಷ್ಟೇ. ನಾನು ಹಿಂದಿನ ಸಂಚಿಕೆಯಲ್ಲಿ ಚೆನ್ನಾಗಿ ಹಾಡಿದ್ದೆ, ಈ ಸಂಚಿಕೆ ಅಷ್ಟೇ ಏನೋ ಮಿಸ್ ಆಯಿತು. ಇದು ಎವ್ರಿ ಡೇ, ಪ್ರತಿದಿನ ಎಲಿಮಿನೇಷನ್. ಪ್ರತಿದಿನ ಒಬ್ರೊಬ್ರು ಹೋಗ್ತಾರೆ. ಯಾರು ಫೈನಲ್ಸಿಗೆ ಬರ್ತಾರೆ, ಯಾರು ಕಪ್ ತಗೊಳ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ಓಕೆ, ಸೊ ಪ್ರತಿದಿನ ತುಂಬ ನಿಷ್ಠೆಯಿಂದ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ ನೀವೆಲ್ಲರೂ ಈ ಸಂಚಿಕೆಯನ್ನು ಎಂಜಾಯ್ ಮಾಡಿದ್ದೀರಿ, ಮನೇಲಿ ಕೂತ್ಕೊಂಡು ಹಾಡಿದಿರಿ, ನಮ್ಮೊಟ್ಟಿಗೆ ಕುಣಿದಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಸಂಚಿಕೆಗೆ ವಿರಾಮ ಕೊಡ್ತಾ ಇದ್ದೀನಿ. ಗಾನ ಸಿಂಚನ ಜನಮನದ ಪದ ಪಯಣದಲ್ಲಿ ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ಚಿನ್ನದಂತ ನಿನ್ನ ಹೆಂಡತೀರಲು ಬೇರೆ ಏನು ಬೇಕಾ? ಕಷ್ಟ ಸುಖದಲ್ಲಿ ಭಾಗಿಯಾಗುವ ಹೆಂಡತಿಯೇ ಸಾಕ? ಇಲ್ಲ ವರದಕ್ಷಿಣೆ ಬೇಕಾ? ನಿನಗೆ ವರದಕ್ಷಿಣೆ ಬೇಕಾ? ಹೆಣ್ಣಿಗೆ ಬೇಕು ತಾಳಿ, ಆ ತಾಳಿ ಹೆಣ್ಣಿಗೆ ಬೇಲಿ. ಪಯಣವು ಸಾಗುತ್ತಲಿರುವವು, ಬರುವವು 108 ನೋವು. ಆ ನೋವಿಗೆ ಹಂಜಿ ಕಂಗಾಲಾಗದಿರಿ ಗಂಡ ಹೆಂಡತಿರು ನೀವು. ಬಾಳಿನ ಪಯಣವು ಸಾಗುತ್ತಲಿರುವವು, ಬರುವವು 108 ನೋವು. ಆ ನೋವಿಗೆ ಹಂಜಿ ಕಂಗಾಲಾಗದಿರಿ ಗಂಡ ಹೆಂಡತಿರು ನೀವು. ಬರುವ ನೋವುಗಳು ಮೇಘ ಮಾಲೆಯ ಸಾಗರದಲೆಯಂತೆ. ಬರುವ ನೋವುಗಳು ಮೇಘ ಮಾಲೆಯ ಸಾಗರದಲೆಯಂತೆ. ಸೂರ್ಯನ ಕಿರಣವ ಮೋಡವ ಚದುರಿಸಿ ಬೆಳಕ ಚೆಲ್ಲುವಂತೆ. ನೀವು ಬದುಕಿ ಬಾಳಿರಂತೆ, ಆಗ ಅಲ್ಲೇ ಸ್ವರ್ಗವಂತೆ. ಹೆಣ್ಣಿಗೆ ಬೇಕು ತಾಳಿ, ಆ ತಾಳಿ ಹೆಣ್ಣಿಗೆ ಬೇಲಿ. ಹೆಣ್ಣಿಗೆ ಬೇಕು ತಾಳಿ, ಆ ತಾಳಿ ಹೆಣ್ಣಿಗೆ ಬೇಲಿ. ಹೆಣ್ಣು ಮಕ್ಕಳೇ ಕೇಳಿ, ನೀವು ಗಂಡನ ಮನೆಯಲ್ಲಿ ಬಾಳಿ. ನವದಂಪತಿಗಳೇ ಕೇಳಿ, ನೀವು ಅನ್ಯೋನ್ಯವಾಗಿ ಬಾಳಿ. ನೋವು ನಲಿವಿನಲ್ಲಿ ಬಾಳ ನೌಕೆಯಲ್ಲಿ ಜೋಡಿ ಅಕ್ಕಿಯಂಗೆ ಬಾಳಿ. ಹೆಣ್ಣಿಗೆ ಬೇಕು ತಾಳಿ, ಆ ತಾಳಿ ಹೆಣ್ಣಿಗೆ ಬೇಲಿ. ಹೆಣ್ಣಿಗೆ ಬೇಕು ತಾಳಿ, ಆ ತಾಳಿ ಹೆಣ್ಣಿಗೆ ಬೇಲಿ.